ಗೈಸ್ ನೀವೇನಾದರೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋನ ಪದೇ ಪದೇ ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಈ ವಿಡಿಯೋ ಆ ರೀತಿ ಡಿಲೀಟ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತೇಳಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೀವು ವಿಡಿಯೋನ ಯಾಕೆ ಡಿಲೀಟ್ ಮಾಡ್ತೀರಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋನ ಫಸ್ಟ್ ಅನ್ನು ಕಾಪಿರೈಟ್ ಕ್ಲೈಮ್ ಬಂತು ಅಂತ ಡಿಲೀಟ್ ಮಾಡ್ತೀರಾ, ಇಲ್ಲ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಡಿಲೀಟ್ ಮಾಡ್ತೀರಾ. ಅದು ಇಲ್ಲ ಅಂದರೆ ನಿಮಗೆ ವಿಡಿಯೋ ಏನಾದರೂ ಮಿಸ್ಟೇಕ್ ಆಗಿರುತ್ತೆ ಆ ರೀಸನ್ನಿಂದ ಡಿಲೀಟ್ ಮಾಡ್ತೀರಾ. ಅದು ಇಲ್ಲಪ್ಪ ಅಂದರೆ ನೀವು ಒಂದು ವರ್ಷದಿಂದ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದಿರ್ತೀರಾ ಫೇಸ್ ಕ್ಯಾಮ್ ವಿಡಿಯೋನ. ನೀವು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅದೊಂಥರ ಅಜೀಬಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಇನ್ನೂ ಮಾತಾಡೋಕ್ಕೆ ಬಂದಿರೋಂಗಿಲ್ಲ, ಅವಾಗ ನೀವು ಏನೇನೋ ಮಾತಾಡಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀರ. ಅದು ನಿಮಗೆ ನೋಡೋಕೆ ಸರಿ ಕಾಣಿಸಲ್ಲ ಅಂತೇಳಿ ಆವಾಗ ಡಿಲೀಟ್ ಮಾಡ್ತೀರಾ. ಇವಿಷ್ಟು ರೀಸನಿಂದ ನೀವು ವಿಡಿಯೋಸ್ನ ಡಿಲೀಟ್ ಮಾಡ್ತೀರಾ. ಆ ರೀತಿ ಡಿಲೀಟ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಕಾಪಿರೈಟ್ ಕ್ಲೈಮಿಂದ ನೀವು ವಿಡಿಯೋ ಡಿಲೀಟ್ ಮಾಡೋಕೆ ಹೋಗ್ಬಿಡಿ. ಯಾಕಪ್ಪ ಅಂದರೆ ಕಾಪಿರೈಟ್ ಕ್ಲೈಮ್ ಅಂದರೆ ನಿಮ್ಗೆ ಯಾವುದೇ ರೀತಿ ಚಾನಲ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಯಾಕಪ್ಪ ಅಂದರೆ ನಿಮಗೆ ವ್ಯೂಸ್ ಬರುತ್ತೆ ಮತ್ತು ನಿಮ್ಮದು ವಾಚ್ ಟೈಮ್ ಇರುತ್ತಲ್ಲ ಅದು ಕೂಡ ನಿಮಗೆ ಕೌಂಟ್ ಆಗುತ್ತೆ. ಒಂದೇ ಹೋಗೋದು ಏನಪ್ಪ ಅಂದರೆ ಆ ವಿಡಿಯೋಗೆ ಎಷ್ಟು ರೆವೆನ್ಯೂ ಬರುತ್ತಲ್ಲ, ಅಂದರೆ ಎಷ್ಟು ದುಡ್ಡು ಬರುತ್ತಲ್ಲ ಆ ವಿಡಿಯೋಗೆ, ಆ ದುಡ್ಡೆಲ್ಲ ಯಾರು ನೀವು ಯಾವ ವಿಡಿಯೋನ ಅಥವಾ ಯಾವ ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡು ಹಾಕೊಂಡಿರ್ತಾರಲ್ಲ ಅವ್ರಿಗೆ ಹೋಗುತ್ತೆ. ನಿಮ್ದೇನಾದ್ರು ಮಾನಿಟೈಸ್ ಆನ್ ಆಗಿಲ್ಲ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನಿಮ್ದೇನಾದ್ರು ಮಾನಿಟೈಸ್ ಆನ್ ಆಗಿತ್ತಂದರೆ ಜಸ್ಟ್ ಅರ್ನಿಂಗ್ಸ್ ಆಗಿರುತ್ತಲ್ಲ ಆ ವಿಡಿಯೋಗೆ ಅದು ಮಾತ್ರ ಅವ್ರಿಗೆ ಹೋಗೋದು. ಇವಾಗ ನೆಕ್ಸ್ಟ್ ಬಂದರೆ ಕಾಪಿರೈಟ್ ಸ್ಟ್ರೈಕು. ಕಾಪಿರೈಟ್ ಸ್ಟ್ರೈಕ್ ಬಂದರೆ ನೀವು ವಿಡಿಯೋನ ಡಿಲೀಟ್ ಮಾಡೋಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ನೀವು ಮತ್ತೆ ಅಪೀಲ್ನ ಮಾಡ್ಕೋಬೋದು. ನಾವು ಬೇರೆ ಯಾವುದೋ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಬಂದು ಹಾಕ್ಕೊಂಡಿಲ್ಲ ಅಂದರೂ ಯಾಕೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತೇಳಿ ನೀವು ಅಪೀಲ್ನ ಮಾಡ್ಬೋದು. ನೀವೇನಾದರೂ ವಿಡಿಯೋ ಡಿಲೀಟ್ ಮಾಡಿದ್ದೀರಾ ಅಂದರೆ ಯಾವುದೇ ರೀತಿ ಅಪೀಲ್ ಮಾಡೋಕ್ಕೆ ಬರೋಂಗಿಲ್ಲ. ಆ ರೀಸನ್ನಿಂದ ಕಾಪಿರೈಟ್ ಸ್ಟ್ರೈಕ್ ಬಂದೇ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ನೆಕ್ಸ್ಟು ಅಂದರೆ ನಿಮಗೆ ವಿಡಿಯೋ ಸರಿಯಾಗಿಲ್ಲ ಆ ರೀಸನ್ನಿಂದ ಡಿಲೀಟ್ ಮಾಡ್ತೀರಾ. ಇದನ್ನ ಎಂಡಿಗೆ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ನೀವು ಫಸ್ಟ್ ವಿಡಿಯೋನ ಮಾಡಿರ್ತೀರ, ಅದೊಂಥರ ಅಜೀಬಾಗಿ ಕಾಣಿಸುತ್ತೆ, ಅದನ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆ ರೀತಿ ಡಿಲೀಟ್ ಮಾಡೋಕೆ ಹೋಗ್ಬಿಡಿ. ಹಾಗೂ ನೀವೇನೋ ಡಿಲೀಟ್ ಮಾಡಬೇಕು ಅಂದ್ಕೊಂಡ್ರೆ ಅನ್ಲಿಸ್ಟೆಡ್ ಮಾಡಿ ಇಲ್ಲ ಪ್ರೈವೇಟ್ ಮಾಡಿ, ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕೆ ಹೋಗ್ಬಿಡಿ. ಇವಾಗ ನೆಕ್ಸ್ಟು ವಿಡಿಯೋ ಸರಿಯಾಗಂಗಿಲ್ಲ ಆ ರೀಸನ್ನಿಂದ ಡಿಲೀಟ್ ಮಾಡಿರ್ತೀರ. ನೀವು ಫಸ್ಟೇ ವಿಡಿಯೋನ ನೋಡ್ಕೊಳ್ಳಿ ಎಡಿಟಿಂಗ್ ಮಾಡ್ಬೇಕಾರೆ ಏನಾಗಿದೆ ವಿಡಿಯೋ ಅಂತೇಳಿ. ಕಂಟಿನ್ಯೂ ಆಗಿ ನೋಡಿಕೊಂಡು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ. ನೀವು ಈ ರೀತಿ ಪದೇ ಪದೇ ವಿಡಿಯೋನ ಡಿಲೀಟ್ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ ಯೂಟ್ಯೂಬ್ ನಿಮ್ಮ ವಿಡಿಯೋನ ಬೇರೆಯವ್ರಿಗೆ ರೆಕಮೆಂಡ್ ಮಾಡುತ್ತಲ್ಲ. ಇವಾಗ ನೀವೇನಾದರೂ 200 ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನೀವೇನಾದರೂ ಪದೇ ಪದೇ ವಿಡಿಯೋ ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ 200 ಜನ ಇದ್ದಿದ್ದು 100 ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಮತ್ತೆ 100 ಜನಕ್ಕೆ ರೆಕಮೆಂಡ್ ಮಾಡೋದು ಮೈನಸ್ ಆಗುತ್ತೆ. ಆ ರೀಸನ್ನಿಂದ ನೀವು ಪದೇ ಪದೇ ವಿಡಿಯೋನ ಡಿಲೀಟ್ ಮಾಡೋಕೆ ಹೋಗ್ಬಿಡಿ. ಯಾವುದಾದ್ರೂ ಒಂದು ವಿಡಿಯೋ ಡಿಲೀಟ್ ಮಾಡಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಡೈಲಿ ಅದನ್ನೇ ಡಿಲೀಟ್ ಮಾಡೋದು ಮತ್ತು ಅದನ್ನೇ ಅಪ್ಲೋಡ್ ಮಾಡೋದು, ಡಿಲೀಟ್ ಮಾಡೋದು, ಅಪ್ಲೋಡ್ ಮಾಡೋದು ಈ ರೀತಿ ಮಾಡ್ತಾ ಇದ್ರೆ ತುಂಬಾ ವಿಡಿಯೋನ ಡಿಲೀಟ್ ಮಾಡೋದು ಮಾಡ್ತಾ ಇದ್ರೆ ಈ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಯಾವುದೇ ರೀತಿ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ. ವ್ಯೂಸ್ ಇರ್ತಲ್ಲ ಅದು ಸ್ವಲ್ಪ ಡೌನ್ ಆಗುತ್ತೆ ಅಷ್ಟೇ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಪದೇ ಪದೇ ವಿಡಿಯೋನ ಡಿಲೀಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.